ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳ್ಳಂಬೆಳಗ್ಗೆ ಸದ್ದು ಮಾಡಿದ ಪೊಲೀಸರ ಬಂದೂಕು, ಪೊಲೀಸರಿಂದ ರೌಡಿ ಶೀಟರ್ ಕಾಲಿಗೆ ಗುಂಡೇಟು. ಹೆಬ್ಬಗೋಡಿ ಪೊಲೀಸರಿಂದ ರೌಡಿ ಶೀಟರ್ ಕಾಲಿಗೆ ಗುಂಡು, ಸಿಂಗೇನ ಅಗ್ರಹಾರದ ತೋಪಿನಲ್ಲಿ ಫೈರಿಂಗ್. 19 ವರ್ಷದ ಜೀವ ಕಾಕಿ ಕೈನಲ್ಲಿ ಗುಂಡೇಟು ತಿಂದ ಆರೋಪಿ. ಹೆಬ್ಬಗೋಡಿಯ ತಿರುಪಾಳ್ಯದಲ್ಲಿ ವಾಸವಿದ್ದಂಥ ರೌಡಿ ಶೀಟರ್ ಕೊಲೆ, ಸುಲಿಗೆ, ದರೋಡೆ ಪ್ರಕರಣದ ಪ್ರಮುಖ ಆರೋಪಿ ಜೀವ. ಸಬ್ ಇನ್ಸ್ಪೆಕ್ಟರ್ ಅಯ್ಯಪ್ಪರಿಂದ ಆರೋಪಿ ಕಾಲಿಗೆ ಗುಂಡೇಟು ಬಿದ್ದಿದೆ. ನೋಡಿ, ಕಳೆದ ವಾರ ಹೆಬ್ಬಗೋಡಿ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ದರೋಡೆಯನ್ನ ಮಾಡಿದ್ದ ನಟೋರಿಯಸ್ ರೌಡಿ ಶೀಟರ್ಗಾಗಿ ಹುಡುಕಾಟ ನಡೀತಾ ಇತ್ತು. ಸಿಂಗೇನ ಅಗ್ರಹಾರದ ತೋಪಿನಲ್ಲಿ ಅವಿತು ಕುಳಿತಿರೋದಾಗಿ ಮಾಹಿತಿ ಸಿಕ್ಕಂತ ಹಿನ್ನೆಲೆಯಲ್ಲಿ ಖಚಿತ ಮಾಹಿತಿ ಮೇರೆಗೆನೆ ಹೆಬ್ಬಗೋಡಿ ಪೊಲೀಸರು ದಾಳಿ ಮಾಡಿದ್ದಾರೆ. ದಾಳಿ ವೇಳೆ ಪೊಲೀಸ್ ಸಿಬ್ಬಂದಿ ನಾಗೇಶ್ ಮೇಲೆ ಹಲ್ಲೆಗೆ ಯತ್ನಿಸಿರೋದು ಆರೋಪಿ. ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ್ದ ರೌಡಿ ಶೀಟರ್ ಜೀವ. ಈ ವೇಳೆ ಇನ್ಸ್ಪೆಕ್ಟರ್ ಸೋಮಶೇಖರ್ ನೇತೃತ್ವದ ತಂಡದಿಂದ ಆರೋಪಿ ಮೇಲೆ ದಾಳಿ ಮಾಡಲಾಗಿದೆ. ಆತ್ಮರಕ್ಷಣೆಗಾಗಿ ಸಬ್ ಇನ್ಸ್ಪೆಕ್ಟರ್ ಅಯ್ಯಪ್ಪರಿಂದ ಫೈರಿಂಗ್ ಮಾಡಲಾಗಿದೆ. ಆರೋಪಿ ಕಾಲಿಗೆ ಗುಂಡು ಬಿದ್ದಿರೋದು. ಆರೋಪಿಗಾಗಿ ಹುಡುಕಾಡ್ತಾ ಇದ್ದಂಥ ಪೊಲೀಸರಿಗೆ ಇದೀಗ ಆರೋಪಿ ಸಿಕ್ಕಿದ್ದಾನೆ. ಆರೋಪಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹಲವು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಈತ ಹೆಬ್ಬಗೋಡಿ ಎಲೆಕ್ಟ್ರಾನಿಕ್ ಸಿಟಿ ಸೇರಿದಂತೆ ತಮಿಳುನಾಡಿನ ಪೊಲೀಸರಿಗೂ ಕೂಡ ಈತ ಬೇಕಾಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಕೊಲೆ, ಸುಲಿಗೆ, ರಾಬರಿ ಪ್ರಕರಣಗಳನ್ನು ಮಾಡ್ತಾ ಇದ್ದಂಥ ಆರೋಪಿ. ಇದೀಗ ಈತ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ನೋಡಿ, ಸಿಂಗೇನ ಅಗ್ರಹಾರದ ತೋಪಿನಲ್ಲಿ ಫೈರಿಂಗ್ ಆಗಿರೋದು. 19 ವರ್ಷ ಈತನಿಗೆ. ತಮಿಳುನಾಡು ಪೊಲೀಸರು ಹುಡುಕ್ತಾ ಇದ್ದಾರಂತೆ. ಈತ ನಟೋರಿಯಸ್ ರೌಡಿ ಶೀಟರ್ ಅಂತ ಕರೆಸ್ಕೊಳ್ತಾ ಇದ್ದ. ಕೊಲೆ, ಸುಲಿಗೆ, ದರೋಡೆ 19 ವರ್ಷಕ್ಕೆ ಈತನನ್ನು ಹುಡುಕ್ತಾ ಇದ್ರು ಪೊಲೀಸರು. ತಪ್ಪಿಸ್ಕೊಂಡಿದ್ದ, ತಲೆಮರೆಸ್ಕೊಂಡಿದ್ದ. ನಿಖರವಾದಂಥ ಮಾಹಿತಿ ಸಿಕ್ಕಿದ ಪೊಲೀಸರಿಗೆ ಈತನನ್ನು ವಶಕ್ಕೆ ಪಡ್ಕೊಳ್ಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೇನೆ ಹಲ್ಲೆಗೆ ಯತ್ನಿಸಿರೋದು. ಆ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಫೈರಿಂಗನ್ನು ಮಾಡಲಾಗಿದೆ. ಇದೀಗ ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದ ಡೀಟೇಲ್ಸ್. ಎಲೆಕ್ಟ್ರಾನಿಕ್ ಸಿಟಿ ಸಬ್ ಡಿವಿಷನ್ ಹೆಬ್ಬಗೋಡಿ ಪೊಲೀಸರು ರೌಡಿ ಶೀಟರ್ ಒಬ್ಬನ ಮೇಲೆ ಫೈರಿಂಗ್ ಅನ್ನ ಮಾಡಿರುವಂತದ್ದು. ಜೀವ ಅಂತೇಳಿ 19 ವರ್ಷದ ಈತ. ಇಷ್ಟು ಚಿಕ್ಕ ವಯಸ್ಸಿಗೆ ಈತನ ಮೇಲೆ ರೌಡಿ ಶೀಟರ್ ಇರುವಂತದ್ದು. ಸಾಕಷ್ಟು ಕೊಲೆ, ಸುಲಿಗೆ, ದರೋಡೆ ಪ್ರಕರಣದಲ್ಲಿ ಈತ ಭಾಗಿಯಾಗಿದೆ. ಇತ್ತೀಚೆಗೆ ಕೂಡ ಕೆಲವೊಂದು ಪ್ರಕರಣದಲ್ಲಿ ಬೇಕಾಗಿದೆ. ಪೊಲೀಸರು ಈತನ್ನ ಬಂಧಿಸ್ಲಿಕ್ಕೆ ಹೋರಾಟವನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಈತ ತಲೆಮರೆಸ್ಕೊಂಡಿದ್ದ. ಆದ್ರೆ ಏನು ಬೆಳಂಬೆಳಗ್ಗೆ ಈತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತೆಗೆದುಕೊಂಡಿದ್ರು. ಇದರ ಹಿನ್ನೆಲೆಯಲ್ಲಿ ಸಿಂಗೇನ ಅಗ್ರಹಾರದ ತೋಪಿನಲ್ಲಿ ಆರೋಪಿ ಇರೋದ್ರ ಬಗ್ಗೆ ಮಾಹಿತಿ ತೆಗೆದುಕೊಂಡು ಅವನ ಬಂಧಿಸ್ಲಿಕ್ಕೆ ಅಂತ ಹೋದ್ರು. ಬಂಧಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಏನು ಹೆಬ್ಬಗೋಡಿಯ ಸಿಬ್ಬಂದಿ ಆಗಿರುವಂತ ನಾಗೇಶ್ ಏನಿದ್ದಾನೆ, ಈತನ ಮೇಲೆ ಅವರು ಸಿಬ್ಬಂದಿ ಮೇಲೆ ಮಾರಕಾಸ್ತ್ರಗಳಿಂದ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದ. ಹಲ್ಲೆಯನ್ನು ಮಾಡ್ತಾನೆ. ಇದಾದ ಬಳಿಕ ಪೊಲೀಸರು ಆತನಿಗೆ ಶರಣಾಗುವಂತೆ ಎಷ್ಟೇ ಸೂಚನೆ ಕೊಟ್ಟರು ಕೂಡ ಆತ ಕೇರ್ ಮಾಡೋದಿಲ್ಲ. ಅದಕ್ಕೆ ಅವ್ರ ಮೇಲೆ ಹಲ್ಲೆಯನ್ನ ಮಾಡ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಇವರು ಆತ್ಮರಕ್ಷಣೆಗೋಸ್ಕರ ಸಬ್ ಇನ್ಸ್ಪೆಕ್ಟರ್ ಅಯ್ಯಪ್ಪ ಏನಿದ್ರು ಈತನಿಂದ ಕಾಲಿಗೆ ಗುಂಡನ್ನು ಹೊಡೆದಿ ಸದ್ಯ ಆರೋಪಿಯನ್ನ ಬಂಧಿಸಿರುವಂತದ್ದು. ಬಂಧಿತ ಆರೋಪಿ ಏನಿದ್ದಾನೆ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಸಾಕಷ್ಟು ದರೋಡೆ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಗಳಿರುವಂತದ್ದು. ಈ ಹಿನ್ನೆಲೆ ಆತನ ಬಂಧಿಸಿ ಸದ್ಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆಸ್ಪತ್ರೆಗೆ ದಾಖಲು ಮಾಡಿ ಅಲ್ಲಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇರುವಂತದ್ದು. ಚಿಕಿತ್ಸಾ ನಂತರ ಆತನ ವಶಕ್ಕೆ ಪಡೆದು ಈತ ಯಾವ್ಯಾವ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಮತ್ತೆ ಈತನ ವಿರುದ್ಧ ದಾಖಲಾಗಿದ್ದ ಪ್ರಕರಣಗಳ ಸಂಬಂಧ ಕುರಿತು ಪೊಲೀಸರು ತನಿಖೆಯನ್ನ ನಡೆಸುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.